ನಮಸ್ತೆ ಸ್ನೇಹಿತರೆ, ಗರಿಕೆ ಕ್ರಿಯೇಟಿವ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡೋ ಉದ್ದೇಶ ಒಬ್ಬ ವ್ಯಕ್ತಿಯ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ಖಾಸಗಿ ಶಾಲೆಯ ಶಿಕ್ಷಕರು. ಅಲ್ಲೇ ಸುಮಾರು ವರ್ಷದಿಂದ ಶಿಕ್ಷಕ ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಇವರ ತಂದೆ ಇವರೆಲ್ಲ ಹೈನುಗಾರಿಕೆಯನ್ನು ಮಾಡ್ತಾಯಿದ್ದಾರೆ ಅಲ್ಲೇ ಒಂದು 30-35 ವರ್ಷದಿಂದ. ಸ್ನೇಹಿತರೆ, ಈಗ ಅದೇ ಹಸುಗಳದು ಇವಾಗ ತಗೊಬೇಕಾದ್ರೆ ಯಾವ ಥರ ನಿಮಗೆ ಚೆಕ್ ಮಾಡಬೇಕು, ಅದರ ತಳಿಗಳು ಯಾವ ಥರ, ಹಾಲು ಯಾವ ಥರ ಬರ್ತವೆ, ಆಮೇಲೆ ಎಷ್ಟು ಸೋಲುಗಳು ಆಗಿದ್ದಾವೆ, ಇಂಥ ಎಷ್ಟೊಂದು ಹಲವು ವಿಷಯಗಳು ನಿಮಗೆ ಅವ್ರ ಕಡೆಯೇ ನಿಮಗೆ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಿ. ಯಾಕೆಂದರೆ ಸಣ್ಣ ಪ್ರಮಾಣ ರೈತರಿಗೆ ಇದರಿಂದ ಒಂದು ವಿಡಿಯೋಯಿಂದ ಸ್ವಲ್ಪ ಅವರು ಉಪಯೋಗ ಆಗಬಹುದು ಅಂತ ಒಂದು ಉದ್ದೇಶಿತ ಅಷ್ಟೇ ಮಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಗರಿಕೆ ಕ್ರಿಯೇಟಿವ್ಸ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈಗ ಸ್ಕೂಲು ಮುಗಿಸ್ಕೊಂಡು ಬಂದೆ ಶನಿವಾರ. ಇದು ಸ್ಕೂಲು ಮತ್ತು ಈಗ ನೀವು ಸ್ಕೂಲ್ ಯಾವ ಥರ ಮೈಂಟೈನ್ ಮಾಡ್ತಾಯಿದ್ದೀರಾ ನೀವು? ಸರ್, ಸ್ಕೂಲು ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ದು ನಾನು ನಮ್ಮಪ್ಪ ಇಬ್ಬರು ಬರ್ತೀವಿ. ಬಂದು ಈ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ಎಲ್ಲ ಕಸನೆಲ್ಲ ತುಂಬಿಕ್ಕೆ ಹಾಕ್ಬಿಟ್ಟು ಆಮೇಲೆ ಮುಸರೆಯನ್ನೆಲ್ಲ ಇಟ್ಟು ಹಾಲು ಕರ್ಕೊಂಡು ಹೋಗ್ತೀವಿ. ಮತ್ತು ಒಂದು 8 ಗಂಟೆಗೆ ಕಾಫಿ ಎಲ್ಲ ತೊಗೊಂಬಂದು ಕೊಟ್ಟು ಮತ್ತೆ ಎಲ್ಲ ಹುಲ್ಲೆಲ್ಲ ಹಾಕ್ಬಿಟ್ಟು ತಿಂಡಿ ತೊಗೊಂಬಂದು ಕೊಟ್ಟು ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಸರ್. ಎಷ್ಟು ವರ್ಷದಿಂದ ನೀವು ಸ್ಕೂಲ್ ಹೋಗ್ತಾ ಇದ್ದೀರಾ ಸರ್ ನೀವು? ಸರ್, ಈಗಾಗಲೇ ನಾನು ಒಂದು 10-12 ವರ್ಷದಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇಂಗ್ಲೀಷ್ ಶಿಕ್ಷಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀವಿ. ಹೈನುಗಾರಿಕೆ ಅಂದರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ನೀವೇ ಸ್ಟಾರ್ಟ್ ಮಾಡಲ್ಲ, ನಿಮ್ಮ ತಂದೆಯಿಂದ ಮಾಡ್ತಾ ಇದ್ದೀರಾ? ನಮ್ಮ ತಂದೆಯವ್ರ ಕಾಲದಿಂದನೂ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಲಿ ನಾವು ಇದರಲ್ಲಿ ತಲ್ಲೀನರಾಗಿದ್ದೀವಿ. ಸೊ ಸುಮಾರು ನಾನು ಕಂಡಂಗೆ ಒಂದು 20-25 ವರ್ಷದಿಂದ ನಾನು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದೀನಿ. ಸರ್, ಈಗ ಅದೇ ನೀವು ಈಗ ಸ್ಕೂಲು ಪ್ರೈವೇಟ್ ಸ್ಕೂಲ್ ಟೀಚರು ಹೋಗ್ತಾರೆ, ಹೈನುಗಾರಿಕೆ ಅಂದರೆ ಯಾವ ಥರ ನಿಮ್ಗೆ ಡೈಲಿ ರೊಟೇಷನ್ ಯಾವ ಥರ ಮಾಡ್ತಾ ಇದ್ದೀರಾ ನೀವು? ಸರ್, ಮೇಯ್ನು ಈಗ ನಮ್ಮ ತಂದೆಯವರು ನಮಗೆ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಸೊ ಅವರು ಹಸುಗಳನ್ನ ನೋಡ್ಕೊತಾರೆ, ಅದ್ರ ಜೊತೆಲಿ ನಾನು ಹಸುಗಳನ್ನ ನೋಡಿಕೊಂಡು ಸ್ಕೂಲ್ನ ಮುಗಿಸ್ಕೊಂಡು ಬಂದಮೇಲೂ ನೋಡ್ತಾ ಇರ್ತೀನಿ. ಬೆಳಿಗ್ಗೆನೂ ಹಸುಗಳನ್ನ ಯೋಗಕ್ಷೇಮ ಎಲ್ಲ ನೋಡಿ ಹೋಗ್ತೀನಿ. ಸರ್, ಈಗ ನಂದು ಏನಂದರೆ ವಿಡಿಯೋ ಮಾಡೋ ಉದ್ದೇಶ ನಮ್ಮ ರೈತರುಗಳಿಗೆ, ಈಗ ಹೊಸದಾಗಿ ರೈತರುಗಳು ದನ ತಗೊಳ್ಳೋರಿಗೆ ಮತ್ತು ಹಳೊಬ್ಬರು ರೈತರುಗಳಿಗೆ ಈ ಹಸುಗಳು ಯಾವ ಥರ ಮೇಂಟೈನ್ ಮಾಡೋದು, ತೊಗೊಳೋದು ಯಾವ ಥರ ನಿಮ್ಮ ಯಾಕೆ ಅನುಭವ ನಿಮಗಿದೆ, ಈಗ ಏನೋ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂದರೆ ಯಾವ ಥರ ನಿಮ್ಗೆ ಅನುಭವ ಹೇಳ್ತೀರಾ? ಸರ್, ಈಗ ಹಸುಗಳನ್ನ ಆಯ್ಕೆ ಮಾಡೋದೇ ಮೇನ್ ಉದ್ದೇಶ. ನಾವು ಹಸುಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತೀವಿ, ನಮ್ಮ ಜೀವನ ಅನ್ನೋದು ಹಾಗೆ ನಿರ್ಧಾರ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲ ಜನರಿಗೂ ಗೊತ್ತೇ ಇರುತ್ತೆ ಹಸುಗಳ ಬಗ್ಗೆ, ಆದರೆ ಹಸುಗಳಲ್ಲಿ ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಇರ್ತಾರೆ. ನಾವು ಎಷ್ಟು ಹುಷಾರಾಗಿರ್ತೀವೋ ನಮ್ಮ ಜೀವನ ಮತ್ತು ನಾವು ಹಸುಗಳನ್ನ ಖರೀದಿ ನೋಡಿ ಸರ್, ಇದು ಹಸು ಗಬ್ಬ ಆಗಿರ್ತಕ್ಕಂಥದ್ದು 9 ತಿಂಗಳು ಕಂಪ್ಲೀಟ್ ಆಗಿದೆ. ಇನ್ನೊಂದು ವಾರದಲ್ಲಿ ಇದು ಕರು ಹಾಕುತ್ತೆ. ಸೊ ಇದನ್ನು ನಾವು ಯಾವ ರೀತಿ ನಾವು ನೋಡಿ ತಗೋಬೇಕು ಅಂದರೆ, ಸೊ ಮೊದಲಿಗೆ ಹಸುವಿನ ಬ್ರೀಡನ್ನು ನೋಡಬೇಕು. ಈಗ ಇದು ಜೆರ್ಸಿ ಜಾತಿನಲ್ಲಿ ಇರ್ತಕ್ಕಂಥ ಹಸು, ಈಗ ಅಲ್ಲಿರ್ತಕ್ಕಂಥದ್ದು HF. ಸೊ ಈಗ ಈ ಹಸು ಜೆರ್ಸಿ ಅಂದರೆ, ಈಗ ಸಾಮಾನ್ಯವಾಗಿ ಜೆರ್ಸಿ ಹಸುಗಳು 6ರಿಂದ ಒಂದು 10-12 ಲೀಟ್ರ್ವರೆಗೂ ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ. ಸೊ ಈ ಹಸುನ ನೋಡ್ಬೋದು. ಇದನ್ನ ನೋಡಿದ್ರೆ ಹಸು ತುಂಬ ಚಿಕ್ಕದಾಗಿದೆ, ಇದು ಅಷ್ಟೊಂದು ಹಾಲು ಕೊಡುತ್ತಾ ಅನಿಸುತ್ತೆ. ಆದರೆ ತನ್ನ ತಾಯಿಯನ್ನು ಹೋಲಿಕೆ ಮಾಡುತ್ತೆ. ಯಾವುದೇ ಒಂದು ಹಸು ಹಾಲು ಕೊಡಬೇಕು ಅಂದರೆ ಮತ್ತು ತಂದೆ ಬ್ರೀಡಿಂದ ಅಂದರೆ ಓರಿ ಯಾವುದಾಗಿರುತ್ತೆ ಅದನ್ನು ಡಿಪೆಂಡ್ ಆಗಿರುತ್ತೆ. ಸೊ ಇದು 9ರಿಂದ 10 ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು. ಸೊ ನಾವು ಅದೇ ನಂಬಿಕೆ ಮೇಲೆ ತೊಗೊಂಬಂದಿದ್ದೀವಿ. ಹಸುನು ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ಹಸುನು ಸಹ ಹಾಲು ಕರೆಯುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ ಇದೆ. ಯಾಕಂದರೆ ಇದು ನೋಡಿ, ಇದು ಈ ಕೆಚ್ಚಲಾಗಿರ್ಬೋದು, ಈ ತೊಟ್ಟಾಗಿರ್ಬೋದು ಎಲ್ಲ ಒಂಥರ ಚೆನ್ನಾಗಿದೆ, ಒಳ್ಳೆ ಬಾಕ್ಸನ್ನು ಮಾಡಿದೆ. ಮತ್ತು ಈ ಹಸುನಲ್ಲಿ ಯಾವುದೇ ತೊಂದರೆ ಇಲ್ಲ. ಹೇಗೆ ತೊಂದರೆ ಇಲ್ಲ ಅಂತ ಹೇಳ್ತೀವಿ ಅಂದರೆ, ಯಾವುದೇ ಒಂದು ಹಸುವನ್ನು ಈ ರೀತಿ ಮುಟ್ಟಿದಾಗ ಏನಾದರೂ ಸಮಸ್ಯೆಗಳಿದ್ದರೆ ಅದು ಮುಟ್ಟಿಸ್ಕೊಳ್ಳಲ್ಲ, ಓಡಾಡ್ತಾ ಇರುತ್ತೆ. ಮತ್ತು ಹಸು ಆರೋಗ್ಯವಾಗಿರಬೇಕು. ಈಗ ನೋಡಿ, ಹಸು ಚೆನ್ನಾಗಿ ಮೆಲ್ಕ ಆಗ್ತಾ ಇದೆ, ಇದು ಆಹಾರನೂ ಚೆನ್ನಾಗಿ ತಿಂದಿದೆ ಮತ್ತು ಬೂಸ ತಿಂಡಿ ಇದನ್ನೆಲ್ಲ ಚೆನ್ನಾಗಿ ತಿಂತಾ ಇದೆ ಅಂತ ನಮಗೆ ನಂಬಿಕೆ ಬರುತ್ತೆ. ಸೊ ಇನ್ನೊಂದು ಮುಖ್ಯವಾಗಿ ಏನು ಅಂದರೆ, ಹಸುವಿನಲ್ಲಿ ಹಲ್ಲುಗಳನ್ನು ನಾವು ಚೆಕ್ ಮಾಡಬೇಕು. ಸೊ ಹಲ್ಲನ್ನು ಯಾವ ರೀತಿ ಚೆಕ್ ಮಾಡ್ತೀವಿ ಅಂದರೆ ನೋಡಿ, ಅಲ್ಲ ಅಂದರೆ ಸರ್, ಎಷ್ಟು ಹಲ್ಲುಗಳು ಹತ್ರ ಹೆಂಗೆ ಬೇಕು ಹಿಡಿಯೋದು? ನಾವು ಒಟ್ಟಿಗೆ 8 ಹಲ್ಲುಗಳು ಇರುತ್ತೆ. ಸೊ ಇದರಲ್ಲಿ 2 ಹಲ್ಲು ಇದ್ರೆ ಅದು ಮೊದಲನೇ ಪ್ರಾಯ, ಅಂದ್ರೆ ಇನ್ನು ಎಳೆ ಹಸು ಅಂತ ಹೇಳಿ. ಕೆಲವು ಹಲ್ಲು ಮಾಡದಲ್ಲೇನೂ ಸಹ ಗರ್ಭ ಕಟ್ತವೆ ಮತ್ತೆ ಕರುನು ಹಾಕಿರ್ತಕ್ಕಂಥ ಚಾನ್ಸಸ್ ಇದೆ. ಈಗ ನೋಡಿ, ಇದು ಹೊಸಬಾಯಿ ಅಂತ ಹೇಳ್ತೀವಿ ಈಗ, ಯಾಕಂದ್ರೆ ಕಡೆ ಇರ್ತಕ್ಕಂಥ 2 ಹಲ್ಲುಗಳು ಈಗ ಹುಟ್ಟಿದಾವೆ.
ಈಗ ಇದು ಅರ್ಧ ವಯಸ್ಸಿನ ಹಸು. ಅಂದಾಜು ಎಷ್ಟು ವರ್ಷ ಇರ್ಬೋದು ಸರ್ ಈ ಹಸು ಇದು ನಿಮಗೆ? ಈಗ ಸಾಮಾನ್ಯವಾಗಿ ಇದಕ್ಕೆ ಒಂದು 5 ವರ್ಷ ಆಗಿರ್ಬೋದು. 5 ವರ್ಷ. ಸಾಮಾನ್ಯವಾಗಿ ಹಸುಗಳು ಎಷ್ಟು ವರ್ಷ ಹಾಲು ಕೊಡ್ತವೆ? ಎಷ್ಟು ವರ್ಷ ತನಕ? ಸೊ ವರ್ಷ ಅಂತ ಏನಿಲ್ಲ. ಈಗ ಒಂದು ಹಸು ಕರು ಹಾಕಿದೆ ಅಂದ್ರೆ ಸುಮಾರು 2 ತಿಂಗಳು 1 ತಿಂಗಳಿಗೆಲ್ಲ ಹೀಟಿಗೆ ಬರುತ್ತೆ, ಸೆಮೆನ್ ಕೊಡಿಸ್ಬೇಕು. ಸೊ ನಾವು ಕನಿಷ್ಠ ಒಂದು 5 ತಿಂಗಳು ಹಾಲು ಕರೆದ್ಮೇಲೆ ಸೆಮೆನನ್ನು ಕೊಡಿಸಿದ್ರೆ ಮತ್ತೆ 6 ತಿಂಗಳು ಅದು ಚೆನ್ನಾಗಿ ಗರ್ಭ ಕಟ್ಟಿ ಮತ್ತೆ 6 ತಿಂಗಳು ಹಾಲನ್ನು ಕರೆದು ಆಮೇಲೆ ಹಾಲು ನಿಲ್ಲಿಸ್ಬೋದು. ಸೊ ಒಟ್ಟಿಗೆ ನಾವು ಒಂದು 9 ತಿಂಗಳು ಹಾಲನ್ನು ಕರಿಬೋದು. ಸೊ ಹಾಲು ಯಾವಾಗ ಕಮ್ಮಿ ಆಗ್ಬೋದು ಇವು ಹಸುಗಳಲ್ಲಿ? ಸೊ ಸಾಮಾನ್ಯವಾಗಿ ಹಸುಗಳಲ್ಲಿ ಅದು ಗರ್ಭ ಕಟ್ಟಿದ ಮೇಲೆ ಒಂದು 4-5 ತಿಂಗಳು ಗರ್ಭ ಆಗಿದೆ ಅಂದ್ರೆ ಅಲ್ಲಿಂದ ಹಾಲು ಕಡಿಮೆ ಆಗುತ್ತೆ. ಸೊ ಅಲ್ಲಿವರೆಗೂ ಮೊದಲಿನ ಥರನೇ ಹಾಲು ಬರ್ತಾ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ತಿಂಡಿ ಆಹಾರವನ್ನು ನಾವು ಸರಿಯಾಗಿ ಕೊಡಬೇಕು, ಅದರ ಯೋಗಕ್ಷೇಮವನ್ನು ನೋಡ್ಕೊತಾ ಇರಬೇಕು. ಈಗ ನೋಡಿ, ಈ ಹಸುಗಳಲ್ಲಿ ನೊಣ ಜಾಸ್ತಿ ಆಯಿತು ಅಂದರೆ ಇದಕ್ಕೆ ಸ್ಪ್ರೇಯನ್ನು ಹೊಡೆಯುವಂಥದ್ದು ಅಥವಾ ಹಸುಗಳನ್ನು ಮೈ ತೊಳೆಯುವಂಥದ್ದು, ಈ ರೀತಿಯನ್ನು ನಾವು ಮಾಡ್ತಾ ಇರಬೇಕು. ಹಸು ಯಾವಾಗಲೂ ಅದ್ರ ಮಲಗೋ ಜಾಗ, ಇದ್ದೊಳ್ತಕ್ಕಂಥ ಜಾಗ ಕ್ಲೀನ್ ಆಗಿರಬೇಕು. ಇಲ್ಲಾಂದರೆ ಅದು ಮಲಗಿದಾಗ ಇಲ್ಲ ಹಾಲು ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಹಾಲು ಕರೆದ ನಂತರದಲ್ಲಿ ಹಾಲು ಹೋಗ್ತಾ ಇದ್ರೆ ವೈರಸ್ಗಳು ಅಟ್ಯಾಕ್ ಆಗಿ ಬಾವು ಆಗ್ತಕ್ಕಂಥದ್ದು ಸಹ ಇರುತ್ತೆ. ಸರ್ ಇದು HF ಕ್ರಾಸ್ ಅಂತ ಹೇಳಿ. ಸೊ HF ಅಲ್ಲೇ ಬರ್ತಕ್ಕಂಥದ್ದು ಕ್ರಾಸ್ ಬ್ರೀಡು. ಇದು ನೋಡ್ತಾ ಇರ್ಬೋದು ನಿಮಗೆ, ಇದು ಪ್ಯೂರ್ HF ಏನಲ್ಲ, HF ಅಲ್ಲಿ ಕ್ರಾಸ್ ಬಿದ್ದಿರ್ತಕ್ಕಂಥದ್ದು. ಆದರೆ ಒಳ್ಳೆ ಸೈಜು ತೂಕ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಏನು ಅಂದರೆ ಈ ಜರ್ಸಿ ಹಸುಗಿಂತ ಹಾಲಿನ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ, ನಮಗೆ ಹಾಲು ಇಳುವರಿ ಜಾಸ್ತಿ ಬರುತ್ತೆ. ಯಾಕಂದರೆ ಇದು ಜಾತಿನಲ್ಲಿರ್ತಕ್ಕಂಥವು. ಎಷ್ಟು ಬರ್ಬೋದು ಸರ್ ಹಾಲು? ಅದಕ್ಕೂ ಅದೆಷ್ಟು ಬರ್ಬೋದು, ಇದೆಷ್ಟು ಬರ್ಬೋದು, ಜರ್ಸಿ ಎಷ್ಟು ಬರುತ್ತೆ ಸರ್? ಈಗ ಅದು ಕರು ಹಾಕಿದಾಗ ಒಂದು 7-8 ಲೀಟ್ರ್ 10 ಲೀಟ್ರ್ವರೆಗೂ ಕರಿಬೋದು, ಆರೋಗ್ಯವಾಗಿದ್ದು. ಅದು ಒಳ್ಳೆ ಬ್ರೀಡ್ ಜರ್ಸಿ ಆಗಿದ್ರೆ. ಇಲ್ಲ ಅಂದ್ರೆ ನೋಡಿ, ಈ ತರದ್ದು HF ಕ್ರಾಸ್ ಅಲ್ಲೂ ಅಷ್ಟೇ ಒಂದು 10-12 ಲೀಟ್ರ್ ಹಾಲು ಬರುತ್ತೆ. ಒಳ್ಳೆ ಬ್ರೀಡ್ HF ಹಸುಗಳಲ್ಲಿ 12ರಿಂದ 16 ಲೀಟ್ರ್ 18 ಲೀಟ್ರ್ವರೆಗೂ ಒಂದು ಟೈಮ್ಗೆ ಹಾಲನ್ನು ನಾವು ಕರಿಬೋದು. ಒಳ್ಳೆ ಬ್ರೀಡ್ ಅಂದ್ರೆ ನಾವು ಯಾವ ಥರ ನಾವು ಕಂಡುಹಿಡಿಯೋದು? ಸೊ ಒಳ್ಳೆ ಬ್ರೀಡ್ ಅಂದ್ರೆ HF ಬ್ಲ್ಯಾಕ್ ಅಂಡ್ ವೈಟ್ ಇರುತ್ತೆ. ಮತ್ತೆ ಪ್ಯೂರ್ ಆಗಿರ್ತಕ್ಕಂಥ HF ಹಸುನಲ್ಲಿ ನೋಡಿ ಈ ರೀತಿ ಕಾಲ್ ಕಂಬ ಆಗಿರ್ತಕ್ಕಂಥದ್ದು, ಇದು ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ಸ್ಟ್ರಾಂಗ್ ಆಗಿ ನಿಂತಿರುತ್ತೆ. ನೋಡಿ ನೋಡಿ, ಹಿಂದೆಯಿಂದ ನೋಡಿದ್ರು ಅಷ್ಟೇ ಹಸುವಿನ ಸೈಜಲ್ಲಿ. ಈಗ ಹಸು ಸೈಜಲ್ಲೂ ಇರುತ್ತೆ, ಮತ್ತೆ ಪ್ಯಾಚ್ಗಳಿರುತ್ತೆ. ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ, ವೈಟು ಬ್ಲ್ಯಾಕು. ಸೊ ಈ ರೀತಿ ಇರ್ತಕ್ಕಂಥದ್ದು. ಮತ್ತೆ ಈ ಕೆಚ್ಚಲು ಅನ್ನೋದು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ಆಗ್ಲೇ ಕರು ಹಾಕಿ ಒಂದು 2 ತಿಂಗಳು ಆಗಿರೋದ್ರಿಂದ ಇದ್ರ ಕೆಚ್ಚಲು ಅಷ್ಟಾಗಿ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಸೊ ಇದರಲ್ಲೂ ಅಷ್ಟೇ ಕೆಲವು ಜೋಲ್ ಕೆಚ್ಚಲು ಬರುತ್ತೆ, ಗುಂಡು ಕೆಚ್ಚಲು ಬರುತ್ತೆ, ಮತ್ತೆ ಸಾಧಾರಣವಾಗಿರ್ತಕ್ಕಂಥ ತಳ ಬರುತ್ತೆ. ಈಗ ಬನ್ನಿ, ನೀವು ಈ ಕಡೆ ನೋಡ್ಬೋದು, ಇದು ಗುಂಡು ತಳ ಅಂತ ಹೇಳಿ ಕರಿತೀವಿ. ಅಂದರೆ ಇದು ಶೋ ಜಾಸ್ತಿ ತೋರಿಸಲ್ಲ, ಹಾಲಿನ ಇಳುವರಿನಲ್ಲಿ ಬರುತ್ತೆ. ನೋಡಿ ನೋಡಿ, ಈಗಲೂ ಇದು ಒಂದು ಟೈಮ್ಗೆ 7 ಲೀಟ್ರ್ ಹಾಲನ್ನು ಕೊಡ್ತಾ ಇದೆ. ಈಗ ನಮ್ಮ ಬೇರೆ ಯಾರನ್ನೊಬ್ಬ ಹೊಸಬು ರೈತರು ಮಾಡಬೇಕು ಹೈನುಗಾರಿಕೆಯಿಂದ ಮೇನ್ ಇನ್ನೇನು ನಾವು ಅದನ್ನ ನೋಡ್ಬೇಕು ಸರ್ ಹಸುಗಳು? ಹಸುಗಳಲ್ಲಿ ನಾವು ಮೊದಲು ಹಸುಗಳ ಆರೋಗ್ಯವನ್ನು ನಾವು ನೋಡಬೇಕು. ಆಮೇಲೆ ಹಸುಗಳು ಅಂದರೆ ಯಾವುದೋ ಒಂದು ನಮಗೆ ಆದಾಯ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ನಾವೇನೋ ಒಂದು ಹಸುವನ್ನು ಕಟ್ಟಿದ್ದೀವಿ, ಅದು ಹುಲ್ಲು ಹಾಕಿದ್ರೆ ಸಾಕು, ನೀರು ಕುಡಿಸಿದ್ರೆ ಸಾಕು ಅಂದರೆ ಆಗಲ್ಲ. ಅದ್ರ ಬಗ್ಗೆ ನಾವು ಅತೀವವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೋಬೇಕು. ಆಗ ನಾವು ಹಸುಗಳಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಸರ್ ನೋಡಿ, ಇದು ರೆಡ್ ಆ್ಯನ್ ಅಂತ ಹೇಳಿ ಕರಿತೀವಿ. ಇದು 3 ಜಾತಿ ಮೇಲೆ ಇರ್ತಕ್ಕಂಥ ಹಸು. ಜರ್ಸಿನೂ ಇದೆ, HF ಇದೆ, ಆಲ್ ಬ್ಲಾಕು ಇದೆ. ನೋಡ್ತಾ ಇರ್ಬೋದು ನೀವು, ಇದು ರೆಡ್ ಆ್ಯನು. ಇದು ಕರು ಹಾಕಿದಾಗ ಒಂದು ಟೈಮ್ಗೆ 12 ಲೀಟ್ರ್ ಹಾಲನ್ನು ಕೊಡುತ್ತೆ. ಇದು ಈಗ ಗರ್ಭ ಆಗಿದೆ. ಸೊ ಹಾಲನ್ನು ನಾವು ಡ್ರೈ ಪೀರಿಯಡ್ ಅಂತ ಹೇಳಿ ಕರಿತೀವಿ, ಡ್ರೈ ಪೀರಿಯಡ್ಗೆ ನಿಲ್ಲಿಸಿದ್ದೀವಿ. ನೋಡಿ ಸರ್, ಇದು HF ಅಲ್ಲೇ ಬ್ಲ್ಯಾಕ್ ಅಂತ ಹೇಳಿ ಬರುತ್ತೆ, ಬ್ಲ್ಯಾಕ್ ಹಸು. ಸೊ ಸರ್ ಇದು ನೋಡಿ, ಇದು HF ಅಲ್ಲೇ ಬಂದಿರತಕ್ಕಂಥ ಕರು. ಸೊ ಈಗ ಇದು HF ಕ್ರಾಸು. ಸೊ ಇದು ಕರು ಹಾಕಿದಾಗ 13 ಲೀಟ್ರ್ ಹಾಲನ್ನು ಕೊಡುತ್ತೆ. ಸೊ ಈಗ ಇದು ಆಗಲೇ ಕರು ಹಾಕಿ ಒಂದು 8-10 ತಿಂಗಳಾಗಿದೆ. ಸೊ ಈಗಲೂ ಒಂದು 6-7 ಲೀಟ್ರ್ ಹಾಲಿದೆ ಒಂದು ಟೈಮ್ಗೆ. ಸೊ ಇದು ನೋಡಿ, ಇದು ಬ್ಲ್ಯಾಕ್ ಜೆರ್ಸಿ. ಇದು ಬ್ಲ್ಯಾಕ್ ಜೆರ್ಸಿ. ಇದು ನೋಡಿ, ಇದು HF. ಇದು ಪ್ಯೂರ್ HF ಇದು? ಪ್ಯೂರ್ HF. ಇದು ತಂದಿರೋದೇನೆ. ಇದು
ಆ ಮನೆಯಲ್ಲಿ ಸ್ವಲ್ಪ ಸಾಕಾಣಿಕೆ ಕಡಿಮೆ ಇರೋದ್ರಿಂದ ಈ ರೀತಿ ಇದೆ. ಈಗ ಇದು ಒಂದು ಟೈಮ್ಗೆ ಒಂದು 6 ಲೀಟ್ರ್ ಹಾಲು ಬರ್ತಾ ಇದೆ. ಸೊ ನೆಕ್ಸ್ಟ್ ಬಂದರೆ ಇದು ನೋಡಿ, ಇದು ಕ್ರಾಸ್ ಅಂತ ಹೇಳಿ. ಯಾವ ಕ್ರಾಸ್? ಜರ್ಸಿನಲ್ಲಿ ಕ್ರಾಸ್ ಹಸು. ಸೊ ಇದು ಒಂದು ಟೈಮ್ಗೆ ಕರು ಹಾಕಿದಾಗ ನಮ್ಮ ಥರನೇ 9 ಲೀಟ್ರ್ ಹಾಲನ್ನು ಕೊಟ್ಟಿತ್ತು. ಸೊ ಈಗಾಗಲೇ ಒಂದು 3 ತಿಂಗಳಾಗಿದೆ. ಈಗಲೂ ಒಂದು 6.5-7 ಲೀಟ್ರ್ ಒಂದು ಟೈಮ್ಗೆ ಹಾಲು ಬರ್ತಾ ಇದೆ. ಸರ್ ಈಗ ಡೈಲಿ ಈಗ ಎಷ್ಟು ಹಾಲು ಹಾಕ್ತಾ ಇದ್ದಾರೆ ಸರ್ ನೀವೀಗ? ಸರ್ ಒಂದು ದಿನಕ್ಕೆ ನಾವು ಕನಿಷ್ಠ ಒಂದು 85ರಿಂದ 90 ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದೀವಿ. ಎಷ್ಟು ಖರ್ಚು ಬರ್ತಾ ಇದೆ ಸರ್ ಇದಕ್ಕೆ? ಸರ್ ಈಗ ನಮಗೆ ಒಂದು ತಿಂಗಳಿಗೆ ಕಡಿಮೆ ಅಂದರೂ ಬಟವಾಡಿ ಒಂದು 90,000ದಿಂದ 1 ಲಕ್ಷ ರೂಪಾಯಿ ಬರುತ್ತೆ. ಅದರಲ್ಲಿ ಒಂದು ಅರ್ಧ ಭಾಗ 45,000 ಖರ್ಚು ಹೋಗುತ್ತೆ. ಇನ್ನು 45,000 ನಮ್ಗೆ ಉಳಿತಾಯ ಆಗುತ್ತೆ. ಒಂದು 7 ಹಸುಗಳು ಹಾಲು ಕರಿತಾ ಇದ್ದಾವೆ. 7 ಹಸು ಕರಿತಾ ಇದ್ದಾವೆ. ಇಲ್ಲಿರೋದು ಇದು ಮತ್ತು ಇದರಲ್ಲೂ ಸೇರಿ ಒಂದು 7 ಹಸು ಕರಿತಾ ಇದ್ದಾವೆ. 3 ಗಬ್ಬಾಗಿದ್ದಾವೆ. ಸರ್ ಇಷ್ಟು ಹೊತ್ತು ನೀವು ಮಾಹಿತಿ ನೀಡೋಕ್ಕೆ ತುಂಬ ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು ಸರ್.